ಮಾರ್ನಿಂಗ್ ರೌಂಡ್ಸ್ ನಲ್ಲಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ತಳಹಂತದ ಅಧಿಕಾರಿಗಳಿಗೆ ಶಿವಪ್ರಿಯ ಕಿರುಕುಳ ಆರೋಪದ ವಿಚಾರವಾಗಿ ದೂರು ಕೊಟ್ಟ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ರ ಶಿವಪ್ರಿಯ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಪ್ರಿಯ ಏನಿದ್ದಾರೆ, ತಾವು ಮಾಡಿದ ತಪ್ಪನ್ನ ಸಿಬ್ಬಂದಿಯ ಮೇಲೆ ಹಾಕೋದಕ್ಕೆ ಯತ್ನ ಮಾಡಿದ್ದಾರೆ. ದೂರು ಪತ್ರದಲ್ಲಿರುವಂತಹ ಸಹಿಗಳೇ ಕಂಪ್ಲೀಟ್ ಆಗಿ ನಕಲಿ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಕಲು ಸಹಿಯನ್ನ ಬಳಸಿ ಷಡ್ಯಂತ್ರವನ್ನ ಮಾಡಿರೋದಾಗಿ ಹೇಳಿಕೆ ಕೂಡ ಕೊಡಲಾಗಿದೆ. 80 ಜನರ ಪೈಕಿ 4 ಜನರ ಸಹಿಯನ್ನಷ್ಟೇ ಉಲ್ಲೇಖ ಮಾಡಿದ್ದಾರೆ ಶಿವಪ್ರಿಯ. ಉಳಿದಂತಹ 76 ಸಹಿಗಳ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಶಿವಪ್ರಿಯ ಕಡೆಚೂರ. ಸೊ ಹೀಗಾಗಿ ಹಲವಾರು ಅನುಮಾನಗಳು ಮೂಡ್ತಾ ಇದೆ, ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ತಳಹಂತದ ಅಧಿಕಾರಿಗಳಿಗೆ ಶಿವಪ್ರಿಯ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ದೂರು ಕೊಟ್ಟ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ರ ಶಿವಪ್ರಿಯ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ತಾವು ಮಾಡಿದ ತಪ್ಪನ್ನ ಸಿಬ್ಬಂದಿ ಮೇಲೆ ಹಾಕೋದಕ್ಕೆ ಯತ್ನ ಮಾಡಿದ್ರ, ದೂರು ಪತ್ರದಲ್ಲಿರುವ ಸಹಿಗಳೇ ನಕಲಿ ಅನ್ನುವಂತಹ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ನಕಲಿ ಸಹಿಯನ್ನ ಬಳಸಿ ಷಡ್ಯಂತ್ರವನ್ನ ರೂಪಿಸಲಾಗಿದೆಯಂತೆ. ಷಡ್ಯಂತ್ರವನ್ನ ಮಾಡಿರೋದಾಗಿ ಹೇಳಿಕೆ ಕೂಡ ಕೊಡಲಾಗಿದೆ. 70 ಜನರ ಪೈಕಿ 4 ಜನರ ಸಹಿ ಇದೆ ಉಲ್ಲೇಖಿಸಿರುವ ಶಿವಪ್ರಿಯ ಅವರು ಉಳಿದ 76 ಸಹಿಗಳ ಬಗ್ಗೆ ಸ್ಪಷ್ಟನೆಯನ್ನ ನೀಡಿಲ್ಲ. ಶಿವಪ್ರಿಯ ಕಡೆಚೂರ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ನಕಲಿ ಅಸ್ತ್ರವನ್ನ ಪ್ರಯೋಗಿಸಿದ್ರ ಶಿವಪ್ರಿಯ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಎಲ್ಲವೂ ಕೂಡ ನಕಲಿ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮೈಲಾರಿ, ಏನಿದು ಆರೋಪ? ಸತ್ಯವಾ? ಆ ಸಹಿನೇ ತಪ್ಪು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ರೋಜಾ, ಬೆಳಗಾವಿಯಲ್ಲಿ ಕೆಳ ಹಂತದ ಅಧಿಕಾರಿಗಳಿಗೆ ಹಿಂದುಳಿದ ವರ್ಗದ ಕಲ್ಯಾಣ ಜಿಲ್ಲಾಧಿಕಾರಿ ಆಗಿರುವಂತಹ ಶಿವಪ್ರಿಯ ಕಡೆಚೂರ್ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ಸುಮಾರು 80ಕ್ಕೂ ಅಧಿಕ ಸಿಬ್ಬಂದಿಗಳು, ಅಧಿಕಾರಿ ವರ್ಗದವರು ನಮಗೆ ಮಾನಸಿಕವಾಗಿ ಕಿರುಕುಳವನ್ನ ಕೊಡಲಾಗ್ತಿದೆ, ಸುಖಾಸುಮ್ಮನೆ ಕಿರುಕುಳ ಕೊಡಲಾಗ್ತಿದೆ, ತೊಂದರೆ ಕೊಡಲಾಗ್ತಿದೆ, ದ್ವೇಷವನ್ನ ಮಾಡ್ತಿದ್ದಾರೆ, ನಿತ್ಯವೂ ನಾವು ಭಯದಲ್ಲೇ ಕೆಲಸವನ್ನ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸುಮಾರು 80ಕ್ಕೂ ಅಧಿಕ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳು ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ಉಸ್ತುವಾರಿ ಸಚಿವರಿಗೆ ಪತ್ರವನ್ನ ಬರೆದಿರು. ಪತ್ರ ಬರೆದು ವಾರ ಕಳೆದ್ರು, ಈವರೆಗೂ ಅವರ ವಿರುದ್ಧ ಯಾವುದೇ ರೀತಿ ಕ್ರಮ ಆಗಿಲ್ಲ. ಆದ್ರೆ ಶಿವಪ್ರಿಯ ಕಡೆಚೂರ್ ಅವರು ಒಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡ್ತಾರೆ. ಕೇವಲ 4 ಜನರು ಬರೆದಂತಹ ಪತ್ರವನ್ನ, ಅಂದ್ರೆ ಈ ಪತ್ರದಲ್ಲಿ ಬರೆದಿರುವಂತಹ ಅಥವಾ ದೂರಿನ ಪ್ರತಿಗೆ ಬಳಸಲಾದಂತಹ ಸಹಿಗಳು ನಕಲಿ ಇವೆ ಅನ್ನೋ ಒಂದು 4 ಜನ ಅಧಿಕಾರಿಗಳು ಪತ್ರವನ್ನ ಕೊಡ್ತಾರೆ. ಅದೇ ಒಂದು ಪತ್ರದ ಆಧಾರದ ಮೇಲೆ ಶಿವಪ್ರಿಯ ಕಡೆಚೂರ್ ಅವರು ಈಗ ಸ್ಪಷ್ಟನೆ ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ನಾನು ಕಿರುಕುಳವನ್ನ ಕೊಟ್ಟರೆ ಈ ಸಹಿಗಳೆಲ್ಲವೂ ನಕಲಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಸಹಿಗಳು ನಕಲಿ ಆದ್ರೆ ಪತ್ರಕ್ಕೆ ಸಹಿ ಮಾಡಿದಂತ ಅಧಿಕಾರಿಗಳಿಗೆ ಜ್ಞಾನವೇ ಇಲ್ವಾ ಅಥವಾ ಅವರಿಗೆ ಶಿಕ್ಷಣವೇ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಬರೆದಿರುವಂತದ್ದು. ಈಗಾಗಲೇ 1 ವಾರ ಕಳೆದರೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇಲಾಖೆ ಇವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೂಡ ಕೈಗೊಂಡಿಲ್ಲ. ಹೀಗಾಗಿ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕಲು ತಂತ್ರವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಜೊತೆಗೆ ಶಿವಪ್ರಿಯ ಕಡೆಚೂರು ವಿರುದ್ಧ ಏನು ಪತ್ರವನ್ನ ಬರೆದಿದ್ದಾರೆ 80ಕ್ಕೂ ಅಧಿಕ ಅಧಿಕಾರಿಗಳು, ಅವರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಲು ಅವರನ್ನ ಹೆದರಿಸುವ ತಂತ್ರಕ್ಕೂ ಕೂಡ ಮೊರೆ ಹಾಕಿರುವಂತದ್ದು. ಪ್ರಮುಖವಾಗಿ ಪ್ರತಿ ತಾಲೂಕಿಗೆ ಹೋಗಿ ಖಾಸಗಿ ವಾಹನದಲ್ಲಿ ಹೋಗಿ ಪ್ರತ್ಯೇಕವಾಗಿ ಗುಪ್ತ ಸಭೆಯನ್ನ ಮಾಡಿ ಗುಪ್ತ ಸಭೆಯಲ್ಲಿ ಅಧಿಕಾರಿಗಳ ಹೆದರಿಸುವ ಕೆಲಸ ಕೂಡ ಆಗ್ತಿದೆ. ಆದ್ರೂ ಕೂಡ ಬೆಳಗಾವಿ ಜಿಲ್ಲಾಡಳಿತ, ಬೆಳಗಾವಿ ಜಿಲ್ಲಾ ಪಂಚಾಯತ್ ಅವರು ಯಾವುದೇ ರೀತಿ ಕ್ರಮ ಆಗಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಸಿಬ್ಬಂದಿಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡ್ತಿದೆ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಸೂಕ್ತ ತನಿಖೆ ಆಗುತ್ತೆ ಮತ್ತು ಕೆಲವೊಂದಿಷ್ಟು ಜನರ ಮೇಲೆ ನಾವು ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ರೋಜಾ, ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಮೈಲಾರಿ ತಮ್ಮ ಡೀಟೇಲ್ಸ್ಗಾಗಿ. ಇನ್ನು ಶಿವಪ್ರಿಯ ಅವರ ದರ್ಪದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ, ಏನಂತ ಕಮೆಂಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ.
ಅಧಿಕಾರಿಗಳಿಗೆ ಕಿರುಕುಳಗಳು ಕೂಡ ನಡೀತಾ ಇದೆ. ಮಹಿಳಾ ಅಧಿಕಾರಿಗಳಿಗೆ ಕೆಳ ಹಂತದವರು ನಡೀತಾ ಇದೆ. ಅದು OBC ಹಾಸ್ಟೆಲ್ ಅಧಿಕಾರಿಗಳ ಮಧ್ಯೆ ನಡೀತಾ ಇರೋದು ಸರ್. ಈಗ ಸಹಿ ಮಾಡಿಕೊಂಡು ಹಿಂಗೆಲ್ಲ ಆಗಿದೆ. ಅದನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಅದೇನೋ ಯೂಟ್ಯೂಬಲ್ಲಿ ಹಾಕಿರೋದು ಕೆಲವು ವಿಷಯ ಗಮನಕ್ಕೆ ಬಂದಿದ್ದಾರೆ. ಸರ್, ಈಗ ಒಂದು ನಕಲಿ ಏನು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು, ಇಲ್ಲಾಂದರೆ ಏನು 80 ಜನ ಸಿಬ್ಬಂದಿಗಳು ಏನು ಲೆಟ್ರ್ ಬರೆದಿದ್ದಾರೆ ಅದು ನಿಜಾನ ಅನ್ನೋವಂಥದ್ದು. ಅದೇನು ಎನ್ಕ್ವೈರಿ ಮಾಡಬೇಕಲ್ಲ. ಈಗ ಅವ್ರಿಗೆ ಇಲಾಖೆಗೆ ಸೆಕ್ರೆಟರಿ ಅವ್ರಿಗೆ ಪತ್ರ ಬರೆದಿದ್ದಾರೆ. ಅಂದರೆ 80 ಜನ ಬರೆದಿದ್ದಾರೆ ಅಂದರೆ ಅದೇನು ಸಾಮಾನ್ಯ ಅಲ್ಲ. ಇವ್ರು 4 ಜನರದೇನು ಸಿಬ್ಬಂದಿಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸ ಆಗ್ತಿದೆ. ನೋಡೋಣ. ಈಗ ಏನಿದೆ ಅಲ್ಲ, ನಾನು ಮಂತ್ರಿಯಾಗಿ ಏನು ಮಾಡ್ಲಿಕ್ಕಾಗಲ್ಲ. ಸಂಬಂಧಪಟ್ಟ ಇಲಾಖೆ ಇದೆ, ಅವ್ರು ಎನ್ಕ್ವೈರಿ ಮಾಡಬೇಕು. ಅವ್ರ ಅಧಿಕಾರಿಗಳಿಗೆಲ್ಲ ಒಂದು ಕಡೆ ಅಧಿಕಾರಿಗಳ ಕಮಿಷನ್ ಸಲುವಾಗಿ ಕಿತ್ತಾಟ ನಡೆದಿದೆ ಅಂತ ಹೇಳ್ತಿದ್ದಾರೆ ಸರ್. ನೋಡಿ, ಅದು ಅದಕ್ಕೆ ಸುಮಾರು 6 ತಿಂಗಳಿಂದ ನಡೀತಾ ಇದೆ. ಅದ್ರ ಹೊಸದೇನಲ್ಲ. ಈಗೂ ಸರ್ಕಾರ ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿದೆ. ಕೆಲವು ಮಂದಿ ಆಕ್ಷನ್ ತೊಗೊಳ್ತೀವಿ ಅದಕ್ಕೆ, ಕೆಲವು ಮಂದಿ ಮೇಲೆ. ಸರ್, 2 ದಿನ ಕರೆಂಟ್ ಕಟ್ಟಾಗಿ ಮಾಡಿದ್ರು ಹಾಸ್ಟೆಲ್ನಲ್ಲಿ ಬಿಲ್ ಕಟ್ಟಲಾಗ್ತದೆ. ಈಗ ಅದೆಲ್ಲ ಎನ್ಕ್ವೈರಿಲಿ ಎಲ್ಲ ಬರ್ತೀವಿ. ಅವ್ರಿಗೆ ಫುಡ್ ಸಪ್ಲೈ ಇರ್ಬೋದು, ಅವ್ರ ಬಿಲ್ ಹೆಲ್ಡಪ್ ಆಗಿರ್ಬೋದು, ಎಲ್ಲ ಚರ್ಚೆ ಆಗ್ತದೆ. ಬೆಳಗಾವಿಯಲ್ಲಿ ಅಧಿಕಾರಿಗಳಿಗೆ ಕಿರುಕುಳಗಳು ಕೂಡ ನಡೀತಾ ಇದೆ. ಮಹಿಳಾ ಅಧಿಕಾರಿಗಳಿಗೆ ಕೆಳ ಹಂತದವರು ನಡೀತಾ ಇದೆ. ಅದು OBC ಹಾಸ್ಟೆಲ್ ಅಧಿಕಾರಿಗಳ ಮಧ್ಯೆ ನಡೀತಾ ಇರೋದು ಸರ್. ಈಗ ಸಹಿ ಮಾಡಿಕೊಂಡು ಹಿಂಗೆಲ್ಲ ಆಗಿದೆ. ಅದನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಅದೇನೋ ಯೂಟ್ಯೂಬಲ್ಲಿ ಹಾಕಿರೋದು ಕೆಲವು ವಿಷಯ ಗಮನಕ್ಕೆ ಬಂದಿದ್ದಾರೆ. ಸರ್, ಈಗ ಒಂದು ನಕಲಿ ಏನು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು, ಇಲ್ಲಾಂದರೆ ಏನು 80 ಜನ ಸಿಬ್ಬಂದಿಗಳು ಏನು ಲೆಟ್ರ್ ಬರೆದಿದ್ದಾರೆ ಅದು ನಿಜಾನ ಅನ್ನೋವಂಥದ್ದು. ಅದೇನು ಎನ್ಕ್ವೈರಿ ಮಾಡಬೇಕಲ್ಲ. ಈಗ ಅವ್ರಿಗೆ ಇಲಾಖೆಗೆ ಕಿರುಕುಳಗಳು ಕೂಡ ನಡೀತಾ ಇದೆ. ಮಹಿಳಾ ಅಧಿಕಾರಿಗಳಿಗೆ ಕೆಳ ಹಂತದವರು ನಡೀತಾ ಇದೆ. ಅದು OBC ಹಾಸ್ಟೆಲ್ ಅಧಿಕಾರಿಗಳ ಮಧ್ಯೆ ನಡೀತಾ ಇರೋದು ಸರ್. ಈಗ ಸಹಿ ಮಾಡಿಕೊಂಡು ಹಿಂಗೆಲ್ಲ ಆಗಿದೆ. ಅದನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಅದೇನೋ ಯೂಟ್ಯೂಬಲ್ಲಿ ಹಾಕಿರೋದು ಕೆಲವು ವಿಷಯ ಗಮನಕ್ಕೆ ಬಂದಿದ್ದಾರೆ. ಸರ್, ಈಗ ಒಂದು ನಕಲಿ ಏನು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು, ಇಲ್ಲಾಂದರೆ ಏನು 80 ಜನ ಸಿಬ್ಬಂದಿಗಳು ಏನು ಲೆಟ್ರ್ ಬರೆದಿದ್ದಾರೆ ಅದು ನಿಜಾನ ಅನ್ನೋವಂಥದ್ದು. ಅದೇನು ಎನ್ಕ್ವೈರಿ ಮಾಡಬೇಕಲ್ಲ. ಈಗ ಅವ್ರಿಗೆ ಇಲಾಖೆಗೆ ಸೆಕ್ರೆಟರಿ ಅವ್ರಿಗೆ ಪತ್ರ ಬರೆದಿದ್ದಾರೆ. ಅಂದರೆ 80 ಜನ ಬರೆದಿದ್ದಾರೆ ಅಂದರೆ ಅದೇನು ಸಾಮಾನ್ಯ ಅಲ್ಲ. ಇವ್ರು 4 ಜನರದೇನು ಸಿಬ್ಬಂದಿಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸ ಆಗ್ತಿದೆ. ನೋಡೋಣ. ಈಗ ಏನಿದೆ ಅಲ್ಲ, ನಾನು ಮಂತ್ರಿಯಾಗಿ ಏನು ಮಾಡ್ಲಿಕ್ಕಾಗಲ್ಲ. ಸಂಬಂಧಪಟ್ಟ ಇಲಾಖೆ ಇದೆ, ಅವ್ರು ಎನ್ಕ್ವೈರಿ ಮಾಡಬೇಕು. ಅವ್ರ ಅಧಿಕಾರಿಗಳಿಗೆಲ್ಲ ಒಂದು ಕಡೆ ಅಧಿಕಾರಿಗಳ ಕಮಿಷನ್ ಸಲುವಾಗಿ ಕಿತ್ತಾಟ ನಡೆದಿದೆ ಅಂತ ಹೇಳ್ತಿದ್ದಾರೆ ಸರ್. ನೋಡಿ, ಅದು ಅದಕ್ಕೆ ಸುಮಾರು 6 ತಿಂಗಳಿಂದ ನಡೀತಾ ಇದೆ. ಅದ್ರ ಹೊಸದೇನಲ್ಲ. ಈಗೂ ಸರ್ಕಾರ ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿದೆ. ಕೆಲವು ಮಂದಿ ಆಕ್ಷನ್ ತೊಗೊಳ್ತೀವಿ ಅದಕ್ಕೆ, ಕೆಲವು ಮಂದಿ ಮೇಲೆ. ಸರ್, 2 ದಿನ ಕರೆಂಟ್ ಕಟ್ಟಾಗಿ ಮಾಡಿದ್ರು ಹಾಸ್ಟೆಲ್ನಲ್ಲಿ ಬಿಲ್ ಕಟ್ಟಲಾಗ್ತದೆ. ಈಗ ಅದೆಲ್ಲ ಎನ್ಕ್ವೈರಿಲಿ ಎಲ್ಲ ಬರ್ತೀವಿ. ಅವ್ರಿಗೆ ಫುಡ್ ಸಪ್ಲೈ ಇರ್ಬೋದು, ಅವ್ರ ಬಿಲ್ ಹೆಲ್ಡಪ್ ಆಗಿರ್ಬೋದು, ಎಲ್ಲ ಚರ್ಚೆ ಆಗ್ತದೆ. ಬೆಳಗಾವಿಯಲ್ಲಿ ಅಧಿಕಾರಿಗಳಿಗೆ ಕಿರುಕುಳಗಳು ಕೂಡ ನಡೀತಾ ಇದೆ. ಮಹಿಳಾ ಅಧಿಕಾರಿಗಳಿಗೆ ಕೆಳ ಹಂತದವರು ನಡೀತಾ ಇದೆ. ಅದು OBC ಹಾಸ್ಟೆಲ್ ಅಧಿಕಾರಿಗಳ ಮಧ್ಯೆ ನಡೀತಾ ಇರೋದು ಸರ್. ಈಗ ಸಹಿ ಮಾಡಿಕೊಂಡು ಹಿಂಗೆಲ್ಲ ಆಗಿದೆ. ಅದನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಅದೇನೋ ಯೂಟ್ಯೂಬಲ್ಲಿ ಹಾಕಿರೋದು ಕೆಲವು ವಿಷಯ ಗಮನಕ್ಕೆ ಬಂದಿದ್ದಾರೆ. ಸರ್, ಈಗ ಒಂದು ನಕಲಿ ಏನು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು, ಇಲ್ಲಾಂದರೆ ಏನು 80 ಜನ ಸಿಬ್ಬಂದಿಗಳು ಏನು ಲೆಟ್ರ್ ಬರೆದಿದ್ದಾರೆ ಅದು ನಿಜಾನ ಅನ್ನೋವಂಥದ್ದು. ಅದೇನು ಎನ್ಕ್ವೈರಿ ಮಾಡಬೇಕಲ್ಲ. ಈಗ ಅವ್ರಿಗೆ ಇಲಾಖೆಗೆ